ಈ ಎರಡು ಗಾಡಿ ಒಂದೇ ಸುಂಕುಳ ಅಂತೀವಲ್ವಾ. ಸೊ ಇವತ್ತು 12ನೇ ತಾರೀಕಲ್ವಾ. ಇವತ್ತು ಎಲ್ಲಿಗೆ ಬರ್ತೀವಿ? ಹಾಯ್ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಸಂಜೆ ಆಗಿದೆ, ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹರಿದು ಗಾಡಿ ಸ್ಟಾರ್ಟೇ ಆಗೋಯ್ತು. ಡ್ಯಾನಿನ ಇವತ್ತು ಒಂದು ಇಂಜೆಕ್ಷನ್ ಇತ್ತು, ಹಂಗಾಗಿ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕೇಳಿಸುತ್ತೋ ಏನೋ ಮಾತು. ಏನ ಸುಂಕುಳ ಅಂತೀವಲ್ವಾ, ಅದ್ರದ್ದು ಮರಿ ಒಳ್ಳೆ ಗುಪ್ಪಾಗಿ ಮರಿ ಮಾಡ್ಕೊಂಡೈತಿ ಎಲ್ಲನೂ. 100 ಮೇಲೆ ಬರೀ 100 ಇದಾವ, ಜಾಸ್ತಿನೇ ಇದಾವೆ ಕಣ. ಇವೆಲ್ಲ ಮನೆ ಒಳಕ್ಕೆ ಹರಿತವೆ ಗ್ಯಾರಂಟಿ. ಸೊ ಇವತ್ತೊಂದಿದೆ ರ್ಯಾಬಿಸ್ ಇಂಜೆಕ್ಷನ್, ಅದಕ್ಕೆ ರೇಬಿಸೋ ಅದನ್ನು ಹಾಕಿಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಸಿಟಿಗೆ. ಹರಿ, ನಾನು, ಭುವನು ಇವಾಗ ಹೋಗಿ ಬರಬೇಕು ಸಂಜೆ. ನಮ್ಮ ಮನೆ ಹತ್ರ ಎಲ್ಲ ಎಷ್ಟು ಕ್ಲೀನಾಗಿ ಹೋಯ್ತು ನೋಡಿ, ತೋಟ ಇದ್ದಿದ್ದೆಲ್ಲ ಬಯಲಾಗೋಯ್ತು. ಇವಾಗ ಸಿಟಿಗೆ ಹೊರಡೋದಕ್ಕಿಂತ ಮುಂಚೆ ಡ್ಯಾನಿ ಸಖತ್ ಹಠ ಮಾಡ್ತಾಯಿತ್ತು. ಇವಾಗ ಒಂದು 3-4 ದಿವಸ ಕರ್ಕೊಂಡೋಗಿ ಸಿಟಿಗೆ ರೂಢಿ ಆಗಿಬಿಟ್ಟಿದೆಯಲ್ಲ, ಹಂಗಾಗಿ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ಎಷ್ಟು ಗಲಾಟೆ ಮಾಡುತ್ತೆ ಅಂತ ನೋಡಿ. ಅರೆ ಹಿಂಗಾಡುತ್ತಲ್ಲ ರೀ. ಡ್ಯಾನಿ ಬಾಯಿಲಿ ಏನ್ ಸಮಸ್ಯೆ? ಎಲ್ಲಿಗೆ? ಯಾವ ಫಂಕ್ಷನ್ ನಿಂಗೆ ಈ ತರ ಇಂಜೆಕ್ಷನ್ ಮಾಡಿಸ್ಕೊಳಕ್ ಹೋಗಿ ಏನ್ ಇದ್ರಾಗ ಆಡ್ತಾವನೆ ಭುವನು ಅಂತೀನಿ ಡ್ಯಾನಿ. ಊರಲ್ಲಿ ಇಲ್ಲಿ ಬಾ, ಇಲ್ಲಿ 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 ಇಲ್ಲಿ. ಡ್ಯಾನಿ ಹೋಗಿ ಬೋನಿಗೆ ಕೂತಾಯ್ತು ಇವಾಗ. ಸಾರಿ, ಬೋನಿಗಲ್ಲ, ಓಮಿನಿಗೆ. ಸೊ ಇವತ್ತು 12ನೇ ತಾರೀಕಲ್ವಾ. ಇವತ್ತು 12ನೇ ತಾರೀಕಿನ ಮಾಡಿಸ್ಬೇಕು. ಡ್ಯಾನಿಗೆ 12ಕ್ಕೊಂದಿದೆ, ನೆಕ್ಸ್ಟು 19ಕ್ಕೊಂದಿದೆ, ಮತ್ತು 3ನೇ ತಾರೀಕು ನೆಕ್ಸ್ಟ್ ಮಂತಿಗೆ ಒಂದಿದೆ. ಒಂಚೂರು ಯಾಮಾರಿದ್ಕೆ ಡ್ಯಾನಿ ಹೋಗೋದು ತಳಸ್ಕೊಬರೋದು, ಇಂಜೆಕ್ಷನ್ ತಳಸ್ಕೊಬರೋದು. ಈ ಎರಡು ಗಾಡಿ ಒಂದೇ ಡ್ಯಾನಿನ 2-3 ದಿವಸ ತೋರಿಸಿದ್ವಲ್ವ ಆಸ್ಪತ್ರೆಗೆ. ಅಲ್ಲಿ ಸಖತ್ ಹಠ ಮಾಡ್ತಾಯಿತ್ತು, ಮತ್ತು ಬೇರೆ ನಾಯಿ ನೋಡಿದ್ರೆ ಬೊಗಳೋದು ಮತ್ತು ರ್ಯಾಶ್ ಆಗೋದು ಎಲ್ಲ ಮಾಡ್ತಾಯಿತ್ತು. ಹಂಗಾಗಿ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಹೋಗಿ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿ ಹೇಳಿ ಅವರು ಓಮಿನಿಗೆ ಬಂದು ಡ್ಯಾನಿ ಇರೋ ಕಡೆನೇ ಇಂಜೆಕ್ಷನ್ ಮಾಡಿ ಹೋಗ್ತಾರೆ. ಹಂಗಾಗಿ ನಾನೇ ಹಿಡ್ಕೊಂಡಿದ್ನಲ್ವ, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಡ್ಯಾನಿಗೆ ಇಂಜೆಕ್ಷನ್ ಮಾಡಿಸಿದ್ವಿ, ಅಲ್ಲೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಲ್ಲ, ಯಾಕೆಂದ್ರೆ ಅವನು ನೋಡ್ಕೊಳ್ಳೋದೇ ಒಂದು ಇದಾಗಿರುತ್ತೆ. ಸೊ ಹಂಗಾಗಿ ಇವಾಗ ಕೇಕ್ ತಿನ್ನೋಕ್ಕೆ ಅಂತ ಬಂದ್ವಿ. ಇಲ್ಲಿ ಹಿಂಗೆ ಆಸ್ಪತ್ರೆ ಎದುರುಗಡೆನೇ ಒಂದು ಕೇಕ್ ಅಂಗಡಿ, ಬೇಕ್ರಿ ಇದೆ, ಅಲ್ಲಿಗೆ ಬಂದ್ವಿ, ಕೇಕ್ ತಗೊಂಡ್ವಿ, ಹಂಗೇನೆ ಕೇಕ್ನು ತಿಂದ್ವಿ. ತಿಂತೀರಾ? ಹಾಕಿ
ಭುವನು ಗೋಲ್ಗಪ್ಪ ನೋಡ್ಬಿಟ್ಟು ಗೋಲ್ಗಪ್ಪ ತಿಂತೀನಿ ಅಂತ ಹೋಗಿದ್ದಾನೆ. ಇವಾಗ ಬೇಡ ಅಂತಂದ್ರೆ ಕೇಳ್ತಾ ಇಲ್ಲ, ತಿಂತೀನಿ ಅಂತ ಹೋಗಿದ್ದಾನೆ. ಗೋಲ್ಗಪ್ಪ ಅಲ್ಲಿದೆ ನೋಡಿ, ಕಾಣಿಸ್ತಿದ್ಯಾ? ಭುವನ್ ಕಾಣಿಸ್ತಿಲ್ಲ, ಆ ಕಡೆ ಸೈಡಿಗೆ ಹೋಗಿದ್ದಾನೆ ಅನ್ಸುತ್ತೆ ಅವನು. ಮಳೆ ಬೇರೆ ಉದುರುತ್ತೈತೆ. ಇವತ್ತು ಹಾಸನಲ್ಲಿ ಪಂಚಜನ್ಯ ಗಣಪತಿನ ಬಿಡ್ತಾ ಇದ್ದಾರೆ. ಡ್ಯಾನಿ ಇಲ್ಲ, ಅವನೇ ಡ್ಯಾನಿ. ಡ್ಯಾನಿ ನೋಡಕ್ ಸಾಫ್ಟಾಗಿ ಕಾಣಿಸ್ತಾನೆ ಅಲ್ವೇನಾ ಡ್ಯಾನಿ? ಓಹೋ, ಸುಖ ಇಲ್ಲಿಗೆ ತತ್ತವನೇ ಕಣಪ್ಪ ನಿನ್ ಮಗ. ಬಾರ ಏನ ಸುಖ ನಿನ್ ಬಾಯಿ ನೋಡು, ಬಾಯಿ ನಡಿ ನಡಿ ಒಳಿಕೆ. ಚೇಂಜ್ ಕೊಡ. ಕಲಿ ಮಡಿಕೆ ಬಂದ ಮಗ, ಕಲಿ ಮಡಿಕೆ ಬಂದ. ಎಷ್ಟು ತಗೊಂಡಾಗ? 50 ರೂಪಾಯಿ ತಗೊಂಡಾಗ 10 ರೂಪಾಯಿ ತಂದವನೇ. ಚೆನ್ನಾಗಿಲ್ವಾ? ಚೆನ್ನಾಗಿಲ್ವಂತಲ್ಲ ಪೂವನು. ಚೆನ್ನಾಗೈತೆ. ಎಲ್ಲಿ ಕೊಟ್ಟಿದ್ದೀನಿ? ಆಯ್ತು, ಗೆಂಡೆ ಹಾಕೊಂತಾರೆ ಅಳಿಸ್ದಂಗೆ. ಚೆನ್ನಾಗಿಲ್ಲ ಕಣ್ಮಗ, ಕೈ ಚೆನ್ನಾಗಿಲ್ಲ ದೇವ್ರ ನಂಗೆ. ಹಾಗೆಯೇ ಸಿಟಿಲಿ ಮಳೆನೂ ಇತ್ತು, ಸ್ವಲ್ಪ ಸಿಟಿಲೂ ಇತ್ತು, ನಮ್ಮ ಕಡೆನೂ ಇದೆ, ಹಳ್ಳಿ ಕಡೆನೂ ಇದೆ. ಹಾಗೆಯೇ ಪಂಚಜನ್ಯ ಗಣಪತಿನ ಬಿಡ್ತಾ ಇದ್ರು ಇವತ್ತು. ಹಾಗಾಗಿ ಸ್ವಲ್ಪ ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿ ಪೊಲೀಸ್ನವರೆಲ್ಲ ಇದ್ದರು. ಭುವನು ಹತ್ರಕ್ಕೆ ಹೋಗೋಣ ನೋಡೋಕ್ಕೆ ಅಂತಿದ್ದ, ಆದರೆ ಡ್ಯಾನಿ ಇದ್ನಲ್ವ, ಹಂಗಾಗಿ ನಲ್ಲೆಲ್ಲ ಗಾಡಿ ನಿಲ್ಸೋಕೆ ಹಿಂಸೆ ಆಗುತ್ತೆ ಅಂತ ಹೋಗ್ನಿಲ್ಲ. ಫ್ರೆಂಡ್ಸ್, ಹಾಗೇ ಇದು ಏನು ನೋಡ್ತಾ ಇದ್ದೀರಾ, JCB ಏನು ಕ್ಲೀನ್ ಮಾಡ್ತಾ ಇದೆ ಅಂತ ಅಂದ್ಕೊಬೇಡಿ. ನಮ್ಮ ಮನೆ ಎದುರುಗಡೆ ಒಂದು ತೋಟ ಇತ್ತು, ತೆಂಗಿನ ಮರದ ತೋಟ. ಅದು ತುಂಬ ಹಳೇ ತೋಟ. ನಾನು ನೋಡ್ದಂಗೆ ಇತ್ತೀಚೆಗೆ ಒಂದು ಮದುವೆ ಆಗಿ ಒಂದು 15-16 ವರ್ಷದಿಂದ ನೋಡ್ಕೊಂಡು ಬಂದಿದ್ದೆ. ಏನಂದರೆ ಅದು ಮನೆ ಮುಂದ್ಗಡೆ ಹಸಿರು ಮತ್ತು ಹಸಿರಾಗಿತ್ತು ಸಖತ್ತಾಗಿ. ಇನ್ನೊಂದೇನು ಅಂದರೆ ಅದಷ್ಟು ನೋಡ್ಕೊಂಡು ಬಂದಿದ್ವಿ. ಇತ್ತೀಚೆಗೆ ಇವಾಗ ಎಲ್ಲ ಕಡೆ ಲೇಔಟು ಅಂದರೆ ಎಲ್ಲ ಸೈಟ್ಗಳೆಲ್ಲ ಮಾಡ್ತಾರಲ್ವ, ಹಂಗಾಗಿ ಈ ತೋಟನೂ ಕೂಡ ತಗೊಂಡು ಏನು ಸೈಟ್ಗಳನ್ನ ಮಾಡ್ತಿದ್ದಾರೆ. ಹಂಗಾಗಿ ಎಲ್ಲ ತೆಗ್ದಿದ್ದಾರೆ. ಏನೋ ಒಂಥರ ನೋಡೋದಕ್ಕೆ ಇಷ್ಟು ವರ್ಷ ಹೆಂಗಿತ್ತಪ್ಪ ಅಲ್ವಾ ಅಂತ ಅನ್ನಿಸ್ತಿದೆ. ಇನ್ನೊಂದೇನೆಂದರೆ ಒಂದು ನೀಟಾಗಿ ಕ್ಲೀನ್ ಆಯಿತು, ಮತ್ತು ಮನೆ ಮುಂದ್ಗಡೆ ಜಾಗ ಎಲ್ಲ ಚೆನ್ನಾಯಿತು ಅಂತ ಒಂದು ಕಡೆ ಅನಿಸಿದ್ರೆ, ಇನ್ನೊಂದು ಕಡೆ ತುಂಬ ಪಕ್ಷಿಗಳಿತ್ತು. ನಾನು ನೋಡಿದ ಮಟ್ಟಿಗೆ ಗಿಳಿಗಳು ತುಂಬ ಇತ್ತು, ಸಖತ್ತು ಗಿಳಿಗಳು. ಆಮೇಲೆ ಸಖತ್ತು ಬೇರೆ ಬೇರೆ ಥರದವೆಲ್ಲ ಇದ್ದು ಬರ್ಡ್ಸು, ಅವೆಲ್ಲ ಏನಾದ್ವಪ್ಪ ಅಂತ ಅನ್ನಿಸ್ತು. ಅವೆಲ್ಲ ಗೂಡು ಕಟ್ಟಿರ್ತಾವಲ್ವ, ಮೊಟ್ಟೆ ಇಕ್ಕಿರ್ತವೆ, ಕೆಲವೊಂದೊಂದು ಮರಿನೇ ಮಾಡ್ಕೊಂಡಿರ್ತವೆ. ನಮ್ಮಂಗೆ ಕೈಕಾಲಿಲ್ಲ, ಅವಕ್ಕೆಲ್ಲ ಎತ್ಕೊಂಡು ಕರ್ಕೊಂಡು ಓಡೋಗೋದಕ್ಕೆ ಆ ಕಡೆ ಈ ಕಡೆ. ಸೊ ಅದೆಲ್ಲ ಒಂದು ಕ್ಷಣ ಬೇಜಾರಾಯಿತು ನನಗೆ. ಅದು ಬಿಟ್ಟರೆ ಇನ್ನು ಒಟ್ಟಿಗೆ ಹೆಂಗೋ ನೀಟಾಯಿತು. ಹಾವುಗಳೆಲ್ಲ ತುಂಬ ಬರ್ತಿತ್ತು. ಈ ಕೊಳಕುಮಂಡಲ ಎಲ್ಲ ಅಂತೀವಲ್ವ, ಆ ಥರದ್ದೆಲ್ಲ ಜಾಸ್ತಿ ಓಡಾಡ್ತಿತ್ತು. ಹಂಗಾಗಿ ಕ್ಲೀನ್ ಆಯ್ತಲ್ಲ ಅಂತ ಒಂದು ಕಡೆ ಖುಷಿ, ಆದರೆ ತೋಟ ಇಲ್ದಂಗೆ ಆಯ್ತಲ್ಲ ಅನ್ನೋದು ಇನ್ನೊಂದು ಕಡೆ ಖುಷಿ, ಬೇಜಾರು. ಖುಷಿ ಅಲ್ಲ, ಬೇಜಾರಾಯಿತು. ಸೊ ಇದು ಕ್ಲೀನಿಂಗು ನಡೀತಾ ಇರೋದು. ಸೊ ಎಲ್ಲ ತೆಂಗಿನ ಮರ ಎಲ್ಲ ತೆಗೆದುಬಿಟ್ಟಿದ್ದಾರೆ ಇವಾಗ. ಇದೊಂದು ಲೈನಲ್ಲಿ ಒಂದಷ್ಟು ಬಿಟ್ಟಿದ್ದಾರೆ, ಯಾಕೆಂದರೆ ಇವು ಎಡ್ಜು ಲಾಸ್ಟ್ ಗೆರೆ ಅಂತೀವಲ್ವ ಅಲ್ಲಿದೆ. ಹಂಗಾಗಿ ಅದನ್ನು ಹಂಗೆ ಬಿಟ್ಟಿದ್ದಾರೆ. ಅದನ್ನು ಬಿಡ್ತಾರೋ ಇಲ್ಲ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಎಲ್ಲ ಒಳಗಡೆ ತೆಂಗಿನ ಗಿಡಗಳೆಲ್ಲ ತೆಗ್ದಿದ್ದಾರೆ, ಪೂರ್ತಿ ಕ್ಲೀನ್ ಮಾಡಿದ್ದಾರೆ. ಇನ್ನೊಂದೇನೆಂದರೆ ಬೇರೆ ಊರಿನ ಕೆರೆ ನಮ್ಮ ಮನೆ ಜಾಗದ ಹತ್ರ ನಿಂತ್ಕೊಂಡು ನೋಡಿದ್ರೆ ಕಾಣಿಸ್ತಾ ಇದೆ, ಹಂಗಾಗಿದೆ. ಸೊ ಇವತ್ತು ಮಳೆನೂ ಬರ್ತಿತ್ತು, ಸ್ವಲ್ಪ ಉದುರು ಮಳೆ. ಹಂಗೆ ನೋಡಿ ಆಲ್ರೆಡಿ ಕಾಮನಬಿಲ್ಲು ಬಂದುಬಿಟ್ಟಿತ್ತು. ಅಪರೂಪಕ್ಕೆ ಒಂದೊಂದ್ಸರಿ ಈ ಥರದ್ದು ನೋಡೋಕ್ಕೆ ಸಿಗುತ್ತೆ ನಮಗೆ. ಏನೋ ಒಂಥರ ಖುಷಿ. ಇದನ್ನೆಲ್ಲ ಇದರಲ್ಲಿ ಬುಕ್ಕಲ್ಲಿ ಓದಿರ್ತೀವಿ, ಕಾಮನಬಿಲ್ಲು ಹಂಗೆ ಹಿಂಗೆ ಅಂತ. ಕಣ್ಣೆದುರುಗಡೆ ನೋಡುವಾಗ ಸಖತ್ ಖುಷಿಯಾಗುತ್ತೆ. ಭುವನ್ ನೋಡಿ ಓಡ್ತದೆ ನನಗೆ ನೋಡೋದಕ್ಕೆ, ಇನ್ನೊಂಚೂರು ಹತ್ರದಲ್ಲಿ ನಿಂತ್ಕೊಂಡು ನೋಡ್ತೀನಿ ಅಂತ. ನಾನು ನೋಡಿರ್ಲಿಲ್ಲ. ಹರಿ ಫೋನ್ ಮಾಡಿ ಕರೆದು ಹೊರಗಡೆ ಕಾಮನಬಿಲ್ಲು ಬಂದೈತೆ ನೋಡಿ, ರೈನ್ಬೋ ಬಂದೈತೆ ಅಂತ. ಸೊ ನೋಡಿ ಖುಷಿ ಪಟ್ವಿ. ಒಂದು ಸ್ವಲ್ಪ ಹೊತ್ತಿತ್ತು ಅಷ್ಟೇ, ಅದು ಹೋಗೇ ಬಿಡ್ತು.